ನಮಸ್ಕಾರ ರೀ, ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ನೋಡ್ರಿ ಮತ್ತೀಗ ರೆಡಿಯಾಗಿ ನಾವೆಲ್ಲ ಹೊಂಟಿವಪ್ಪ ಅಂತಂದ್ರೆ ಸಿನಿಮಾ ನೋಡಕ್ಕೆ ಹೊಂಟಿವ್ರಿ. ಭಾಳ ದಿನ ಆಗಿತ್ತು ಸಿನಿಮಾ ನೋಡಿ. ಅದು ಯಾವ ಸಿನಿಮಾ ಅಪ್ಪ ಅಂದ್ರೆ ನಮ್ಮ ಡಿ ಬಾಸ್ ಅವ್ರದ್ದು ಡೆವಿಲ್ ಸಿನಿಮಾ ನೋಡಕ್ಕೆ ಹೊಂಟಿವ್ರಿ. ನನಗಂದ್ರೆ ಭಾಳ ಖುಷಿ ಇದ್ದೀನಿ ರೀ. ಹೆಂಗೆ ಅನ್ಸತೈತಿ? ಎಷ್ಟು 2 ವರ್ಷ ಆಗಿತ್ತು ದರ್ಶನ್ ನನ್ನ ಸಿನಿಮಾ ನೋಡಿರಲಿಲ್ಲ. ಕಾಟೇರನ ಲಾಸ್ಟ್ ನೋಡಿದ್ದ ಟಾಕೀಸ್ಗೆ ಹೋಗಿ. ಅದಕ್ಕೀಗ ಮತ್ತೆ ನೋಡಕ್ಕೆ ಹೊಂಟಿವ್ರಿ. ನೋಡ್ರಿ ನಾವೆಲ್ಲ ಹೆಂಗೆ ಹೋಗ್ತೀವಿ ಹಂಗೆಲ್ಲ ನಿಮ್ಗೆ ತೋರಿಸ್ಕೊಡ್ತೀವಿ. ನೋಡ್ರಿ ಸರ್ ಈಗ ಜಾಗ ಮಾಡ್ರಿ, ಮಸ್ತ್ ರೆಡಿ ಆಗ್ಯಾರ. ನಾನು ರೆಡಿ ಆಗೀನಿ. ನೋಡ್ರಿ ಹೋಗೋಣ್ರಿ, ಬರ್ರಿ ಜಾಕೆಟ್ ತಗೋರಿ. ಥಂಡಿ ಭಾಳ ಐತ್ರಿ, ಅದಕ್ಕೆ ನಾವೀಗ ಪ್ಯಾಕಪ್ ಆಗ್ಬಿಟ್ಟಿವಿ. ಯಾಕಂದ್ರೆ ನಾವು ಹೋಗ್ತಿರೋ ಶೋ 10 ಗಂಟೆ ಶೋ, ರಾತ್ರಿ 10 ಗಂಟೆ ಶೋ ಹೊಂಟಿವ್ರಿ ನಾವು. ನೋಡ್ರಿ ಹೋಗೋಣ. ಎಲ್ಲ ಲೈಟ್ ನೋಡಿ, ನಾನಾ ಎಲ್ಲ ಲೈಟ್ ಆಫ್ ಮಾಡ್ಬೇಕು ಈ ಮನ್ಯಾಗ. ನಾನಾ ಹಿರೇಕ್ ಆಗ್ಬಿಟ್ಟಿನಿ ರೀ ಇಲ್ಲಿ. ಎಲ್ಲ ನಾನೇ ಲೈಟ್ ಆಫ್ ಮಾಡ್ಬೇಕು, ನಾನೇ ಎಲ್ಲ ನೋಡ್ಕೋಬೇಕ್ರಿ ಇಲ್ಲಿ ಮನಿದ. ನೋಡ್ರಿ ಅಟ್ಲೀಸ್ಟ್ ಈಗ ಬಂದ್ರೆ ನೋಡ್ರಿ ವಿಡಿಯೋ ಮಾಡತ್ತೀನಿ ಅಂತಂದು ಸಲುವಾಗಿ ಚಾವಿ ಹಾಕಕ್ಕೆ ಬಂದ್ರಿ. ಈಗ ಸಂಜು ಬಸವರೇ, ಇದು ನಿಮಗೆ ಸರಿ ಅನ್ಸುತ್ತಾ? ಈಗ ದೊಡ್ಡ ಚಾವಿ ಬೇಡ, ಇಲ್ಲ ಐತೆ ಚಾವಿ ಹಾಕಕತ್ತೀವ್ರಿ. ಈಗ ನಿಮಗೆ ಬೋರ್ ಆಗ್ತೈತೆ, ಮತ್ತೆ ಗಾಡ್ಯಾಗ ಕೂತು ವಿಡಿಯೋ ಮಾಡ್ತೀವಿ. ಇವತ್ತು ನಮ್ಮ ತಮ್ಮ ವಿನಾಯಕ ಡ್ರೈವಿಂಗ್ ಇಲ್ರಿ, ನಮ್ಮ ಮನೆಯವ್ರ ಗಾಡಿ ಹಿಡಿಯತ್ತಾರ. ನೋಡ್ರಿ ಹೋಗೋಣ. ಟಂಟಡಾಯ್ನ್ ಹೋಗಮ್ರಿ. ಚಲೋ ಚಲೋ. ಇನ್ನೊಬ್ರು ಬರೋದ್ರಿ ನಮ್ಮ ತಮ್ಮ, ವೆಯ್ಟ್ ಮಾಡಿಸ್ತೀನಿ ನೋಡ್ರಿ. ಯಾಕ್ರಿ ಗಾಬರಿ ಆಗ್ಬಿಟ್ರೆ ಆಡಿಯನ್ಸ್ ಯಾಕ 10 ಗಂಟೆ ಶೋಕ್ಕೆ ಯಾಕೊಂಡ್ರು ಹೋಗ್ತೀವಿ. 10 ಗಂಟೆ ಶೋ ಯಾಕೆ ಹೊಂಟೀವಿ ಅಂತಂದು ಗಾಬ್ರಾಗಿರಿ. 10 ಗಂಟೆ ಶೋ ಯಾಕಪ್ಪ ಅಂತಂದ್ರಿ, ನಾವು ಇವತ್ತು ಫ್ರೀ, ಅಕಸ್ಮಾತಾಗಿ ಫ್ರೀ ಆಗ್ಬಿಟ್ವಿ. ಹಂಗಾಗಿ ನಮ್ಗೆ ಟಿಕೆಟು 10 ಗಂಟೆ ಶೋ ಟಿಕೆಟ್ ಸಿಕ್ತು. ಹಂಗಾಗಿ 10 ಗಂಟೆಗೆ ಶೋ ಹೊಂಟೀವಿ. ಟೈಮ್ ಈಗ 7:15 ಆಗೈತಿ. ನಾವು ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ನೋಡಾಕ ದೂರ ಹೊಂಟೀವ್ರಿ. ಭಾಳ ಅಂದ್ರೆ ಭಾಳ ದೂರ ಹೊಂಟೀವಿ. ಭಾಳ ದೂರ ಹೊಂಟೀವ್ರಿ ನಾವು 10 ಗಂಟೆ ಶೋ ನೋಡಾಕ. ನಮ್ಮ ತಮ್ಮ ಒಬ್ಬನ್ ಬರೋದಾನ್ರಿ. ಎಲ್ಲದಾನ ನೀನು ನೋಡ್ರಿ, ಬಂದ್ ನೋಡ್ರಿ. ವಾ ಹಲೋ ಡೆವಿಲ್ ನೋಡಕ್ ಹೋಗೋಣ ನಡಿ. ನೋಡ್ರಿ ಗಾಡಿ ಹತ್ರಿ. ಸಾರಿ, ಜಾಕೆಟ್ ಮರ್ತ್ ಬಂದಿ ನಿಂದ. ನಂಗೆ ಗೊತ್ತಿತ್ತಕ್ಕ, ಅದಕ್ಕೆ ಟಾರ್ಚ್ ಆನ್ ಮಾಡ್ಬೇಕಕ್ಕ. ನೀ ಕೆಲಸ ಆಗಲಿಲ್ಲ ಅಂದ್ರೆ ನಡೀತದೆ. ನೀ ಚಲೋ ಬರ ನೀ ಅಷ್ಟು ಗ್ಲೋ ಕಾಣತಿ, ಅಷ್ಟು ವೈಟ್ ಇದೀನಿ ನೀನು. ಸೈ ಮಾತಾಡ. 5K ಫಾಲೋವರ್ಸ್ ಆಗ್ಯಾರಿ ಇನ್ಸ್ಟಾಗ್ರಾಮ್. 5K ಫಾಲೋವರ್ಸ್ ಆಗ್ಯಾರ ನನಗೆ. ಕಂಗ್ರಾಚುಲೇಷನ್ಸ್. ಎಲ್ಲ ಅನ್ಫಾಲೋ ಮಾಡ್ರಿ. ಅಯ್ಯೋ ರಗತ ಬರ್ತೈತ್ರಿ ಇಲ್ಲಿ ಮಾರಿದ್ದೆ ಮತ್ತೆ. ಎಲ್ಲಾರು ಇಲ್ಲಿ ನಮ್ಮ ತಮ್ಮಗ್ ಸಪೋರ್ಟ್ ಮಾಡ್ರಿ. ನಮ್ಮ ತಮ್ಮ ವಿಡಿಯೋಸ್ ವ್ಲಾಗ್ ಎಲ್ಲ ಮಾಡತಾನ, ಇನ್ನ ಮಸ್ತಾಗಿ ಮಾಡತಾನ. ತಮ್ಮ ಡೆವಿಲ್ ನೋಡಕ್ ಹೊಂಟಿವಿ ನಾವು. ಬರ್ರಿ ಗೈಸ್, ಹೆಂಗ್ ಅನ್ಸತ್ತೆ? ಈ ಬಾಸ್ ಪಿಕ್ಚರ್ ನೋಡೋಣ. ಹೆಂಗ್ ಅನ್ಸತೈತಿ ನಿಂಗೆ? ಖುಷಿ ಆಗತ್ತೆ. ಎಷ್ಟು ದಿನ ಆದ್ಮೇಲೆ ಡಿ ಬಾಸ್ ಸಿನಿಮಾ ನೋಡತ್ತೀವಿ. ಎಸ್, ಅವ್ರ ಹೊರಗೆ ಬಂದ ಕೂಡಲೇ ಬೆಂಕಿ ಅನ್ಬೇಕು ಅಷ್ಟ. ಇನ್ನು ಎಂತ ಬಾಕ್ಸ್ ಆಫೀಸ್ ಕಲೆಕ್ಷನ್ ಫುಲ್ ಗಾನ್ಫಾಡ್ ಆಗ್ಬೇಕು ನೋಡ್ರಿ. ಅವ್ರಿಗೆಲ್ಲ ಸಪೋರ್ಟ್ ಮಾಡಕ್ ನಾವಿದೇವಿ. ಜೈ ಡಿ ಬಾಸ್. ನೋಡ್ರಿ ಹೋಗೋಣ ಈಗ, ತಡ ಮಾಡೋದು ಬೇಡ. ಭಾಳ ದೂರ ಹೊಂಟಿವಿ ನಾವು. ನೋಡ್ರಿ ಅಲ್ಲಿಂದ ದೂರ ಇದ್ರಿ, ಭಾಳ ದೂರ ಹೊಂಟಿವಿ. ಸುಮ್ಮೀರ್ ನೀ. 60 ಕಿಲೋಮೀಟರ್ ರೀ. 60 ಅಲ್ಲ 650. ನಮ್ಮ ಸಂಜು ಬಸ್ ಅವ್ರು ಹಾಡಾಡತಾರ ನೋಡ್ರಿ, ಟೈಮ್ ಪಾಸ್ ಸಂಬಂಧ. ನಗರಿ ಬೆಳಗಾವಿ ನನ್ನೂರ ಅದಲ್ಲ, ಧಾರವಾಡ ನಗರಿ, ಧಾರವಾಡ ಇದು ಏನದು ಪೇಡ ನಗರಿ, ಧಾರವಾಡ ಹುಡುಗಿ ನನ್ನೂರ ಐತ. ನಾವು ಚೇಂಜ್ ಮಾಡೋಣ, ಚೇಂಜ್ ಮಾಡ್ರಿ. ಯಾಕಂದ್ರೆ ಜಿಲ್ಲಾ ಬೆಳಗಾವಿ ನಾವು ಈಗ ಯಾಕಪ್ಪ ಅಂತಂದ್ರೆ ನಮ್ಮ ಬೆಳಗಾವದಾಗ ಏನಾಗ್ತದ, ಕುಂದ ಫೇಮಸ್ ಅದ. ಕುಂದ ಸಭೆ ನಾವು ಕುಂದ ಮಾತಾಡ್ಬೇಕಾಗ್ತದ. ಹೌದ ಹೌದ. ಈಗ ಕುಂದ ನಗರಿ ಬೆಳಗಾವ್ ಹೋಗೋಣ. ಎಲ್ಲರೂ ಕೇಳಕ್ ಹೋಗ್ಬೇಡ್ರಿ, ಯಾಕೆ ಬೈಲಹೊಂಗಲಾಗ ಟಾಕೀಸ್ ಇಲ್ಲನ ಅಂತೇಳಿ. ಬೈಲಹೊಂಗಲ ಟಾಕೀಸ್ ಅದ, ಸಂಗಮ್ ಟಾಕೀಸ್. ನಾವು ಊಟಿ ಇಷ್ಟು ದೊಡ್ಡದು ಬೆಳೆದ ದೊಡ್ಡವರಾದ್ರು ಭಾಳ ಸಿನಿಮಾಗಳು ನೋಡಿದ್ದೆಲ್ಲ ಸಂಗಮ್ ಟಾಕೀಸ್ದಾಗ. ಆದ್ರೆ ನಮಗ ಇಲ್ಲಿ 10 ಗಂಟೆ ಶೋ, ರಾತ್ರಿ 9 ಗಂಟೆ ಶೋ ಸ್ವಲ್ಪ ಅಸ್ತವ್ಯಸ್ತ ಇರೋದ್ರಿಂದ ಹಿಂಗಾಗಿ ನಾವು ಇವತ್ತು ಬೆಳಗಾವ್ ಕೊಟ್ಟಿವಿ. ಬರ್ರಿ, ಬೆಳಗಾವ್ ಹೋದಾಗ ಒಂದು ಚಲೋ ಟಾಕೀಸ್ ಐತಿ. ಅದು ನಾವು ಹೊಸದಾಗಿ ಹೊಂಟಿನ ಟಾಕೀಸ್ ಗೊತ್ತಿಲ್ಲ ನಮ್ಗೆ ಯಾವ್ದು ಅಂತೇಳಿ. ಟಿಕೆಟ್ ಸಿಕ್ಕೈತಿ, ಅದೇ ಟಾಕೀಸ್ ಹೊಂಟಿವಿ. ನೋಡೋಣ ಟಾಕೀಸ್ ಹೆಂಗೈತಿ ಏನೋ ಗೊತ್ತಿಲ್ಲ. ಒಟ್ಟು ಸಿನಿಮಾ ನೋಡೋ ಹೋಮಸ್ ಅಷ್ಟೇ. ಟಾಕೀಸ್ ಗೀಸಸ್ ಸಮಸ್ಯೆ ಇಲ್ಲ ನಮಗೆ. ಡಿ ಬಾಸ್ ಅವ್ರು ನೋಡ್ಬೇಕು. ಕಾಟೇರ್ ಆದ್ಮೇಲೆ ನಮ್ಮ ಬಾಸ್ ಈ ಡೆವಿಲ್ ಒಳಗೆ ಹೆಂಗೆ ಕಂಡಾರ ಅನ್ನೋದು ನಮಗೆ ಭಾಳ ಇಂಟ್ರೆಸ್ಟ್ ಐತಿ. ಈಗ
ಅದಕ್ಕಾಗಿ ಹೊಂಟಿವಿ. ಅದ್ರಾಗೂ ನಮ್ಮ ಬಾಸು ನಾನಾ ಥರ ವೇಷಗಳು ಹಾಕ್ಬಿಟ್ರ, ನಾನಾ ಥರ ಪಾತ್ರಗಳು ಮಾಡ್ಯಾರ. ಅದ್ರಾಗ ಡ್ಯುಯಲ್ ಕ್ಯಾರೆಕ್ಟರ್ ಅನ್ನೋದು ಪಕ್ಕಾ ಗೊತ್ತಾಗೈತಿ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ. ಅದ್ರಾಗೂ ಒಂದಿಷ್ಟು ಡಬಲ್ ಕ್ಯಾರೆಕ್ಟರ್, ಆಮೇಲೆ ಒಂದಿಷ್ಟು ಪಾತ್ರಗಳು ಹಾಕ್ಯಾರ, ಗೆಟಪ್ಗಳು ಹಾಕ್ಯಾರ. ಅವು ಯಾವ್ಯಾವ ನನಗೂ ನಿಮ್ ಫ್ರೆಂಡ್ ಸರ್ಕಲ್ ಬಾಳ ಮಂದಿ ಇದಾರ ಅದ್ರಾಗ. ನಮ್ಮ ಕಾಮಿಡಿ ಕಿಲಾಡಿಗಳು ಟೀಮ್ ಐತಿ, ಎಲ್ಲ ಟೀಮ್ ಅಲ್ಲೇ ಐತಿ. ಮಜಾ ಭಾರತ ಆಮೇಲೆ ಕಾಮಿಡಿ ಕಿಲಾಡಿಗಳು ಟೀಮ್ ಐತಿ. ಬರ್ರಿ ನೋಡೋಣ. ಟೀ ಬಾಸ್ ಮಿಸ್ ಮಾಡ್ಕೋತೀರಿ? ಭಾಳ ಮಿಸ್ ಮಾಡ್ಕೊಂತೀವಿ, ಅದು ಹೇಳಕ್ ಆಗೋದಿಲ್ಲ. ಹೀಗಾಗಿ ಇಲ್ಲಿಂದಾನೆ ಹೇಳ್ಬಿಡೋದು ಅವ್ರಿಗೆ, ಮಿಸ್ ಯು ಟೀ ಬಾಸ್ ಅವ್ರಿಗೆ. ನೀ ಅಂತ ಲಿಂಕ್ ಸ್ಟೈಲ್ ಒಳಗೆ ಭಾಳ ಅಂದ್ರೆ ಭಾಳ ಬೇಜಾರಾಗದೈತಿ ನನಗೆ ಆ್ಯಕ್ಚುಲಿ. ಯಾಕಂದ್ರೆ ಇಂಥ ಟೈಮ್ ಒಳಗೆ ಅಣ್ಣ ಸಿನಿಮಾ ನೋಡೋಕ್ಕಿಲ್ಲ, ಅವ್ರು ಮಾಡಿ ಸಿನಿಮಾ ಅವರು ನೋಡೋಕ್ಕಿಲ್ಲ ಅನ್ನೋದು ಭಾಳ ಬೇಜಾರಾಗುತ್ತೆ. ಬಟ್ ಏನಿಲ್ಲ, ಕಾಲ ಐತಿ, ತಸ್ಮೈ ನಮಃ ಐತಿ, ಇನ್ನೂ ಟೈಮ್ ಐತಿ. ಬರಲಿ, ಅಣ್ಣ ಹೊರ ಬಂದ್ಮೇಲೆ ಆಟ ಶುರು. ಆದಷ್ಟು ಬೇಗ ನಮ್ಮ ಡಿ ಬಾಸ್ ಅವ್ರು ಹೊರಗೆ ಬರ್ರಿ, ನಾವೆಲ್ಲ ಕಾಯಕತ್ತೀವಿ. ಅವ್ರಿಗೆ ಇಲ್ಲೇ ಕುತ್ಕೊಂಡು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಡ್ರಿ ಇನ್ನು ಹೋಗೋಣ, ಬರ್ರಿ. ಏನಂದೆಲ್ಲ ಹಾಡ್ತಿ? ಯಾವ್ದಾರ ಹಾಡ? ಎಲ್ಲರಿಗೂ ಶಬ್ದ, ನಮಗೆಲ್ಲ ಬರ್ಬೇಕಲ್ಲ. ಎಲ್ಲ ಬರ್ತಾವ ಹೇಳ. ಸಿಂಗರ್ ಕಮ್ ಕಾಮಿಡಿಯನ್ ಅದೀನಿ, ಎಲ್ಲ ಅದೇ ಆಲ್ರೌಂಡರ್. ಅಲ್ಲ ನಾ ಅದೇನಪ್ಪ, ಆಳ ಭಯಪಟ್ಟು ಒಂದು ಸ್ವಲ್ಪ ಕಮ್ಮಿ, ಆಳ ಭಯಪಟ್ಟ ನಾವು ಆಳ ಭಯಪಟ್ಟು ಇಲ್ಲ. ಅದೇ ಹಾಡು ಆಡತ್ತಿದ್ದಲ್ಲಿ ಈಗ ಕಾಡಿ ಬೇಡಿ ಒಂದಲ್ಲ ಅದೊಂದ ಬೇರೆ ಬರ್ತದೆ ಕಬಡ್ಡಿ ಅದೊಂದು. ನಾಡಿ ಬರುತ್ತೆ. ಚಾಲು ಮಾಡೋಣ. ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ, ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ, ಮರಿದಿಲ್ಲ ಗೆಳತಿ ಸಾಯುತ್ತಾನ ನಿನ್ನ ಜೀವನ, ನಾನಿನ್ನ ಸ್ವಾದರ ಮಾವನ, ನನ್ನ ಮುದ್ದಿನ ಸೊಸೆ ನೀನ, ನಾನಿನ ಸ್ವಾದರ ಮಾವನ, ನನ್ನ ಮುದ್ದಿನ ಸೊಸೆ ನೀನ. ಅಡಕ ಫಿಮೇಲ್ ಮುಂದೇನು ಬರೋದಿಲ್ರಿ ಮುಂದಿದ್ದ. ಗೆಜ್ಜಿ ಚೈನ ಕಾಲಾಗ ಹಾಕೊಂಡಲಿ ನಡೆಯುವಾಗ, ದೇವಲೋಕದಿಂದ ಅಪ್ಸರೆದರೆಗೆ ಇಳಿದು ಬಂದಂಗ, ನನ್ನ ನೋಡಿ ನೀನಕ್ಕಾಗ ರೋಮಾಂಚನ ನನ್ನ ಮೈಯಾಗ, ಮನಸ್ಸಾತ ನಿನ್ನ ಮ್ಯಾಗ. ವಿಡಿಯೋ ನೋಡುವಂತ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ವೀಕ್ಷಕರಿಗೆ ಹಾಗೂ ಮುದ್ದು ಮಕ್ಕಳಿಗೆ ತಿಳಿಸುವುದೇನೆಂದರೆ, ಇದು ಸಿನಿಮಾ ನೋಡುವಂತ ಲಾಗ್ ಆಗಿರೋದ್ರಿಂದ ದಯವಿಟ್ಟು ಹಾಡನ್ನು ಸಿನಿಮಾದಲ್ಲಿ ನೋಡೋಣ. ಕಾಪರೇಟ್ಸ್ ಬಿದ್ದು ನಮ್ಮ ಚಾನಲ್ಗೆ ಬಿಡೋಣ. ಹಿಂದ ನೀ ಬಂದು ಅಂದ ಚಂದ ಮಾಡಿ, ಸುಮ್ಮ ಇದ್ದವನ ತಲೆ ಗುಂಗ ಹಿಡಿಸಿ ಬಾದಿ, ಓಣಿ ಒಳಗ ಗೆಜ್ಜಿ ಕಟ್ಟಿ ಸದ್ದು ಮಾಡಿ ಓಡಾಡಿ, ಗೆಳತ್ಯಾರ ಕೈಯಾಗ ಸುದ್ದಿ ಕೊಟ್ಟು ಕಳಿಸಿ ನಕ್ಕಿದ್ದಿ, ಚಿನ್ನ ಅಂತ ನಂಬಿದ್ದೆ ನಾ ಚೂರಿ ಹಾಕಿದಿ, ಚಿನ್ನ ಅಂತ ನಂಬಿದ್ದೆ ನಾ ಚೂರಿ ಹಾಕಿದಿ, ಅಣ್ಣ ಉಣ್ಣೋ ಬಾಯಿಗೆ ಮಣ್ಣು ಹಾಕಿದಿ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ, ಬರ್ತಿದ್ದೆಲ್ಲ. ನಿನ್ ಲಾಗ್ ಮುಖಾಂತರ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಬಹಳ ಖುಷಿ ಕೊಟ್ಟಂತ ವಿಚಾರ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ಒಂದು 4-5 ದಿವಸ, ಒಂದು 3-4 ದಿವಸ ಅಥವಾ 4-5 ದಿವಸ ಹಿಂದಿಂದ ನನ್ನ ಹಾಡಿಗೂ ಬಹಳ ಸಪೋರ್ಟ್ ಕೊಡಕತ್ತಾರ. ಬಹಳ ಖುಷಿ ಆಯ್ತು ನನಗೆ. ನಾ ಒಂದು ಹಾಡು ಆಡಿದ್ದೆ, ಇನ್ಸ್ಟಾಗ್ರಾಮ್ದೊಳಗೆ ವೈರಲ್ ಆಗೋದಕ್ಕೆ. ಈಗ ಯಾವ್ದಪ್ಪ ಅಂತಂದ್ರೆ, ನಮ್ಮ ಹನುಮಂತ ಲಮ್ಮಣ್ಣವ್ರು ಆಡಿದ್ದ ಚಂದುಳ, ಯಾವ್ದು ಕಣ್ಣಿನೊಳಗ ಸುಳುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ, ನಿಜ ಹೇಳತೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹಂಗ ಇರತಿ, ಜೀವನ ಹೆಂಗ ಕಳಿತಿ, ನನ್ನ ಮರೆತು ನೀ ಹಂಗ ಇರತಿ, ಜೀವನ ಹೆಂಗ ಕಳಿತಿ, ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ, ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಭಾಳ ಖುಷಿ ಕೊಟ್ಟಾರ ನಂಗೆ, ಖುಷಿ ಆಯ್ತು ನನಗೆ. ಯಾಕಂದ್ರ ಸುಮಾರು ಒಂದು 8-9 ವರ್ಷದಿಂದ ಬ್ಯಾಂಡ್ ಕಂಪ್ನಿಗಳು ಆಡುವಂತ, ಬ್ಯಾಂಡ್ ಕಂಪ್ನಿ ಆಡೋದು ಬಿಟ್ಟು ಕಾಮಿಡಿ ಜಾನರ್ ಗಿಡದಾದ್ಮೇಲಿಂದ ಹಾಡಗಳು ಆಡಿದ್ದಿಲ್ಲ. ಬಟ್ ಈ ಹಾಡಿಗೆ ಭಾಳ ಸಪೋರ್ಟ್ ಸಿಕ್ತೈತಿ. ಥ್ಯಾಂಕ್ ಯು ಸೋ ಮಚ್. ಉಡಾಪಿ ಏನ್ ಮಾಡತ್ತಿ? ಕಣ್ಣಿನೊಳಗ ಮನಸ್ಸಿನೊಳಗ ಮನಿ ಮಾಡೈತಿ. ತಮ್ಮ ಒಬ್ಬನ ಲವ್ ಬಿಡವಲ್ಲಾಗೇನ್ರಿ? ನನ್ನ ತಮ್ಮನ್ನ ಲವ್ ಮಾಡೋ ಹುಡುಗಿ, ನಿನ್ನ ಹುಡುಗಿ ಹೆಂಗಿರ್ಬೇಕಾದಾರ ಹೇಳೋಲ್ಲ, ಇನ್ನೂ ಲವ್ ಮಾಡಿಲ್ಲತ್ತಿ, ಹೆಂಗಾರ ಇರ್ಬೇಕ ಹೇಳ. ಮತ್ತ ಬೆಳ್ಳಗ ಅಷ್ಟ ಶಾನೆ ಇರ್ಬೇಕು, ಎದ್ರಾಗ ಅಭ್ಯಾಸನಾಗೂ ಎಲ್ಲಾದ್ರಾಗೂ
ಅಡಿಗೆ ಏನು ಬರಬಾರ್ದು. ಅಡಿಗೆ ರೊಟ್ಟಿ ಮಾಡಕ್ ಬರಲ್ಲ. ರೊಟ್ಟಿ ಮಾಡಕ್ ಬರಲ್ಲ. ಈಗ ಹುಡುಗಿಯರು ರೊಟ್ಟಿ ಬಂದಂಗ ರೊಟ್ಟಿ ಅಂದ್ರೆ ಭಾಳ ಇಷ್ಟ. ನೀ ತಿನ್ನಂಗ. ಅದಕ್ಕ ಕ್ವಶನ್ ಹೇಳೇ ಬಿಟ್ಟೆ ನಾ. ಹಳ್ಳಿ ಹುಡುಗಿ ಬೇಕು. ರೊಟ್ಟಿ ಬೇಕು ಅಂದ್ರೆ ಒಂದ್ ಕೆಲಸ ಮಾಡಪ್ಪಾಜಿ, ಈಗ ರೊಟ್ಟಿ ಗಿಟ್ಟಿ ಬೇಡ, ಏನ ಮನ್ಯಾಗ ಪಿಜ್ಜಾ ಮಾಡ್ತಿರ್ಬೇಕು, ಬರ್ಗರ್, ಆಮೇಲೆ ಇದು ಏನದು ಅಂದ್ರ ಪರೋಟ. ಇಂಡೈರೆಕ್ಟ್ ಆಗಿ ನಿನಗ ನನ್ನಂತ ಹುಡುಗಿ ಬೇಡಾಗಿತ್ತ, ಫ್ಯಾಷನ್ ಹುಡುಗಿ ಇರ್ಬೇಕಾಗಿತ್ತು ನಿನಗ. ಯಾರಿಗೆ? ನಿನಗ ಅವ್ನು ಹೇಳತ್ ನಿನಗ. ನೋಡ್ರಿ ಹೊರ ಬಿದ್ದು ಮತ್ತೆ ನೋಡ್ರಿ. ಹೆಂಗ್ ಅಂದಿನಿ ಪಿಜ್ಜಾ ಮಾಡೋ ಹುಡುಗಿ, ಡಾಬಾ ಇಟ್ಕೊಂಡ್ಬಿಡ್ಲಿ ಮುಗಿದೋತು. ಪಿಜ್ಜಾ ಮಾಡೋ ಹುಡುಗಿ ಬೇಕು ನಿಂಗ. ಅಂಗಡಿ ಇಟ್ಬಿಟ್ರೆ ವ್ಯಾಪಾರ ಆಕೈತೆ ಅಂತ. ಅಂತ ಇಂತ ಹುಡುಗಿ ಬೇಡ ನಿನಗ. Business ನಾ mindset ರೊಟ್ಟಿನೂ ಮಾಡ್ತೀನಿ, ಅಡಿಗೆನೂ ಮಾಡ್ತೀನಿ, ಕೆಲಸ ಮಾಡ್ತೀನಿ, ನಿನಗ ಅದಕ್ಕ ಬೇಡಾಗೈತಿ ಈಗ. ಬಿಸ್ನೆಸ್ ಮೈಂಡ್ ಸೆಟ್ ಅಮ್ಮ. ಅಯ್ಯ. ನಮಗಂತೂ ಅಚ್ಚ ಕನ್ನಡ ಸ್ವಚ್ಛ ಹಳ್ಳಿ ಹುಡುಗಿ ಇರ್ಬೇಕ್ರಿ. ರೊಟ್ಟಿ ಮಾಡಕ್ ಬರ್ಬೇಕು, ಅಭ್ಯಾಸನ ಶಾನೆ ಇರ್ಬೇಕು. ನೋಡ್ರಿ ಯಾರು ಇದ್ರಿ ನಮ್ಮ ತಮ್ಮನ್ ಲವ್ ಮಾಡೋ ಅಂತ ಹುಡುಗಿ. ನಾವು ಬೇಡ, ಅರೇಂಜ್ ಮ್ಯಾರೇಜ್ ಮಾಡ್ಕೋಪ. ಯಾಕ ಯಾಕ ಏ ನಾವು ತಪ್ಪು ಸಂದೇಶ ಕೊಟ್ಟಾಗತ್ಲೆ, ಸಮಾಜಕ್ಕೆ ನೀ ಏನ್ ಮೆಸೇಜ್ ಕೊಡಾಕತ್ತಿ? ಏನಿಲ್ಲ, ಅವ್ರ ಇಚ್ಛೆ. ಸಮಾಜಕ್ಕೆ ನೀ ಏನ್ ಮೆಸೇಜ್ ಕೊಡಾಕತ್ತಿ? ತಮ್ಮ ನಿಂಗ್ ಲವ್ ಮ್ಯಾರೇಜ್ ಆಗೋದಿತ್ತಿಲ್ಲ? ಅಕ್ಕ ಹಾ ಇಷ್ಟೇ ಮುಗಿದೋಯ್ತು. ಅಲ್ಲ ನಾವು ಹೇಳಾಕತ್ತೀನಿ, ನಾ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತೀನಿ, ನಿಮಗೆ ಏನ್ ಸಂದೇಶ ಹೊಂಟೈತಿ? ಏನ ನಾವು ಲವ್ ಮ್ಯಾರೇಜ್ ಆಗಿವಾಗ ಏನ ತಪ್ಪಾದಿ ತಿಳಿದೇನ? ಇಲ್ಲ ಅಂತಲ್ಲ ಹೇಳತ್ತಿದ್ ನಾನು. ಎಲ್ಲ ಅವ್ರವ್ರ ಕಾಲ್ ಮೇಲೆ ನಿಂತ್ಕೋಬೇಕು, ಆಮೇಲೆ ಮಾಡ್ಕೋಬೇಕು. ಇಂಪಾರ್ಟೆಂಟ್. ನೀವು ಅರೇಂಜ್ ಮ್ಯಾರೇಜರ್ ಆಗ್ರಿ, ಲವ್ ಮ್ಯಾರೇಜರ್ ಮಾಡ್ಕೊರಿ, ನಿಮ್ಮ ಕಾಲ ಮೇಲೆ ನೀವು ನಿಂದ್ರಿ, ನಿಮ್ದು ನಿಂತ ಮೇಲೆ ನೀವು ಮದುವೆ ಮಾಡ್ಕೊರಿ. ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೊಂಡು ಮದ್ವೆ ಆಗಿ ಆರಾಮಿದ್ದೀವ್ರಿ, ಆದ್ರೂ ಸ್ವಲ್ಪ ಮಂದಿಗೆ ಬಾ ತ್ರಾಸ್ ನಮ್ ನೋಡೋಣ. ಹೌದಿಲ್ರಿ? ಎಸ್ ಗೈಸ್, ನೋಡ್ರಿ ನಾವು ಹೋಗೋಣ. ಉದ್ರಿ ಮಾತಾಡೋದು ಬೇಡಿನ ಡಿ ಬಾಸ್ ಅವ್ರ ಸಿನಿಮಾ ನೋಡಕ್ ಹೋಗೋಣ ಈಗ. ನೋಡ್ರಿ, ಜೈ ಡಿ ಬಾಸ್. ಮೀಟರ್ಗಳ ನಂತರ ಬಲಕ್ಕೆ ತಿರುಗಿ. ನಮ್ಮ ಲೊಕೇಶನ್ ಅಚ್ಚ ಕನ್ನಡದಾಗ ಮಾತಾಡೋಣ, ಯಾರು ಮಾತಾಡಂಗಿಲ್ಲ. ಬೆಳಗಾವಿ ಬಂದ್ವಿ. ಈಗ ಟೈಮ್ 8 ಗಂಟೆ ಆಗೈತ್ರಿ, ಇನ್ನೂ 2 ತಾಸು ಟೈಮ್ ಐತಿ. ಅದಕ್ಕೆ ನಾವು ಒಂದು ಸ್ವಲ್ಪ ಶಾಪಿಂಗ್ ಹೋಗೋಣ. ಶಾಪಿಂಗ್ ಹೋಗೋಣ ನೋಡ್ರಿ. ಮಾಲಿಗೆ ಬಂದ್ವಿ ನೋಡ್ರಿ, ಶಾಪಿಂಗ್ ಮಾಡಕ್ ಹೋಗೋಣ. ಬಂದ್ ಮಾಡಕ್